ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಡಗವಾರಹಳ್ಳಿಯ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ 25 ಲಕ್ಷ ರೂಪಾಯಿ ವೆಚ್ಚದ ಸಿಮೆಂಟ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್, ತಾಲೂಕಿನ ಕನಿಶೆಟ್ಟಹಳ್ಳಿ ಸೋಯಯಾಜಲಹಳ್ಳಿ ಬಳಿ 2010ರಲ್ಲೇ ಸುಮಾರು 900 ಎಕರೆ ಪ್ರದೇಶವನ್ನು ಕೈಗಾರಿಕಾ ಪ್ರಾಂಗಣಕ್ಕಾಗಿ ಗುರುತಿಸಲಾಗಿತ್ತು. 2013ರ ಚುನಾವಣೆಯ ರಾಜಕೀಯ ಏರುಪೇರುವಿನಿಂದ ಕಳೆದ 10 ವರ್ಷಗಳಲ್ಲಿ ಆ ಯೋಜನೆಯ ಕಡೆ ಯಾರೂ ಗಮನ ಹರಿಸಿರಲಿಲ್ಲ ಅಂದರು. ಸೋಮಯಾಜಲಹಳ್ಳಿಯ ಸರ್ವೆ ನಂಬರ್ 80ರಲ್ಲಿ 280 ಎಕರೆಯನ್ನು ಪರಭಾವಿತ ಅರಣ್ಯ ಪ್ರದೇಶ ಅಂತ ತಪ್ಪಾಗಿ ಗುರುತಿಸಿದ್ರು ಯಾರು ಕಿವಿಗೊಡದೆ ಯೋಜನೆ ಸ್ಥಗಿತವಾಗಿತ್ತು ಅಂದರು. 2023ರಲ್ಲಿ ಶಾಸಕನಾಗಿ ಚುನಾಯಿತನಾದ ಕೂಡಲೇ ಮತ್ತೆ ಕೈಗಾರಿಕಾ ಪ್ರಾಂಗಣ ಸ್ಥಾಪನೆಯ ಕುರಿತು ಕ್ರಮ ಕೈಗೊಂಡಿದ್ದೇನೆ. ಕನಿಶೆಟ್ಟಿಹಳ್ಳಿಯಿಂದ ಮದನಪಲ್ಲಿ ರಸ್ತೆಯವರೆಗೂ ಮತ್ತೆ 1,000 ಎಕರೆಯನ್ನು ಗುರುತಿಸಲಾಗಿದೆ. ಅಧಿಕಾರಿಗಳು ರೈತರ ಸಭೆ ಕರೆದು ಮಾತುಕತೆ ನಡೆಸಿದ್ದಾರೆ. 90% ರೈತರು ಒಪ್ಪಿಕೊಂಡಿದ್ದಾರೆ. ರೈತರಿಗೆ ಉತ್ತಮ ಪರಿಹಾರವನ್ನು ನೀಡಲಾಗುವುದು. ಮೊದಲ ಹಂತದಲ್ಲಿ ಜಮೀನು ನೀಡಿರುವ ರೈತರಿಗೆ 100 ಕೋಟಿ ಪರಿಹಾರವನ್ನು 1 ವಾರದೊಳಗೆ ಮಧ್ಯವರ್ತಿಗಳು ಮತ್ತು ದಲ್ಲಾಳಿಗಳ ಕಾಟವಿಲ್ಲದೆ ನೇರವಾಗಿ ರೈತರಿಗೆ ವಿತರಿಸಲಾಗುವುದು ಎಂದರು. ಸ್ಥಳೀಯರಿಗೆ ಉದ್ಯೋಗಾವಕಾಶದ ಜೊತೆಗೆ ಆ ಭಾಗದ ಭೂಮಿಯ ಬೆಲೆ 4 ರಿಂದ 5 ಪಟ್ಟು ಹೆಚ್ಚಾಗುತ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಜನಪ್ರತಿನಿಧಿಗಳು ಜನರ ಬದುಕಿನ ಬದಲಾವಣೆಗಾಗಿ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಬೇಕು. ಕೇವಲ ಪ್ರಚಾರಕ್ಕಾಗಿ ಸದಾ ಇನ್ನೊಬ್ಬರನ್ನ ಟೀಕಿಸುವ ಏಕೈಕ ಕಾರ್ಯಕ್ರಮದಿಂದ ಕಾಲಹರಣ ಮಾಡಿದ್ರೆ ಯಾವುದೇ ಪ್ರಯೋಜನ ಇಲ್ಲ ಅಂತ ಪರೋಕ್ಷವಾಗಿ ಮಾಜಿ ಶಾಸಕರನ್ನ ಟೀಕಿಸಿದ್ರು. ಕ್ಷೇತ್ರದ ಜನರ ಬದುಕಿನಲ್ಲಿ ಬದಲಾವಣೆ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೇನೆ. ಅಂತರ್ಜಲ ವೃದ್ಧಿಗಾಗಿ ಕೆಸಿ ವ್ಯಾಲಿಯ 2ನೇ ಹಂತದಲ್ಲಿ 50 ಕೆರೆಗಳು ಮತ್ತು ಎಚ್ಎನ್ ವ್ಯಾಲಿ ಯೋಜನೆಯಲ್ಲಿ 119 ಕೆರೆಗಳನ್ನು ತುಂಬಿಸುವ ಯೋಜನೆಗೂ ಮಂಜೂರಾತಿ ದೊರಕಿಸಿದ್ದೇನೆ. ಕೆರೆ ತುಂಬಿಸುವ ಯೋಜನೆ ಕೇವಲ ಅಂತರ್ಜಲ ವೃದ್ಧಿಗಾಗಿ ಮಾತ್ರ. ಕೆರೆಗಳಲ್ಲಿ ಯಾವುದೇ ಕೊಳವೆ ಬಾವಿಗಳನ್ನು ಕೊರೆಯಬಾರದು ಅಂತ ಸೂಚಿಸಲಾಗಿದೆ ಎಂದರು. ನಾವು ಇವತ್ತು ಏನೇ ಕೆಲಸ ಮಾಡಿದ್ರು ಕೂಡ ಪೂರ್ಣ ಆಗಬೇಕು ಮತ್ತು ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಈಗ ನಾನು ನಮ್ಮ ಪ್ರಸಾದ್ ಅವ್ರನ್ನ ಕಳಿಸಿ AWL ಅವರನ್ನ ಏನೆಲ್ಲ ಕಾಮಗಾರಿ ಆಗಬೇಕು ಅಂತೇಳಿ ಅಂದಾಜು ಮಾಡಿ ಅಂತೇಳಿ ಅವ್ರು 25 ಲಕ್ಷ ಬೇಕು ಅಂದರೆ 25 ಲಕ್ಷ ಪೂರ್ತಿ ಕೊಟ್ಟಿದ್ವಿ. ನಾವು ಇಲ್ಲ 5 ಲಕ್ಷ 10 ಲಕ್ಷ ಕೊಟ್ಟು ಒಂದು ಸ್ವಲ್ಪ ಮಾಡೋದು ಮತ್ತೊಂದಲ್ಲ. ಏನಾದರೂ ಕಾಮಗಾರಿ ಆದರೆ ಕೆಲವು ಸಂದರ್ಭದಲ್ಲಿ ನಾನು ಇವತ್ತೆಲ್ಲ ಹಿಂದಿನಿಂದ ಅಷ್ಟೇ ಹೆಚ್ಚು ಕಾಮಗಾರಿ ಆಗಬೇಕು, ಪೂರ್ಣ ಪ್ರಮಾಣದಲ್ಲಿ ಆಗಬೇಕು, ಉಪಯೋಗ ಆಗಬೇಕು. ಸುಮ್ಮನೆ ಅಲ್ಲೊಂದು ಸ್ವಲ್ಪ ಮಾಡೋದು, ಅಲ್ಲಿಂದ ನೀರು ಬಂದು ಇಲ್ಲಿ ಬಂದು ನಿಲ್ಲೋದು, ಮತ್ತೆ ಅದು ಸಮಸ್ಯೆ, ಈ ರೀತಿ ಆಗುವಂಥದ್ದಕ್ಕೆ ಅವಕಾಶ ಇಲ್ಲ. ಈಗ ಉದಾಹರಣೆಗೆ ಈಗ ಬೊಕ್ಕನಹಳ್ಳಿಗೆ ಕಾಲೋನಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರು. ಸುಮಾರು 42 ಲಕ್ಷ ಈಗ ಲಕ್ಷ ಒಂದೇ ಸತಿ ಕೊಟ್ಟಿದ್ದೀವಿ. ಈ ರೀತಿಯಾಗಿ ಎಲ್ಲಿ ಅವಶ್ಯಕತೆ ಇದೆ, ಈಗ ಬೇಡಿಕೆಗಳು ಭಾಳಷ್ಟಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಈಗ ಒಂದೊಂದಾಗಿ ನಾವು ವಿವಿಧ ಯೋಜನೆಗಳಲ್ಲಿ ತಗೊಂಡು ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಈಗ SCPಯಲ್ಲಿ ಅಂದರೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಜನ ಎಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿ ಕಾಮಗಾರಿಗಳನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ದೀವಿ. ಹಿಂದೆ ಏನಾಗಿತ್ತು, ಈ ರೀತಿ ಊರ ಒಳಗೆ ಕೆಲಸ ಮಾಡೋದು ಬಿಟ್ಟು ಮುಖ್ಯ ರಸ್ತೆಗಳಿಗೆ ಸಿಮೆಂಟ್ ರಸ್ತೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ರು. ಇವತ್ತು ಉದಾಹರಣೆಗೆ ಕಾಗತಿಯಿಂದ ಇಲ್ಲಿ ಊರಿಗೆ ಬರೋ ರೋಡ್, ಸಿಮೆಂಟ್ ರೋಡ್, ಈಗ ಅದು SCPL ಮಾಡಿರುವಂಥದ್ದು. SCPL ಅಲ್ಲಿ ಮಾಡೋ ಬದಲು ಇದನ್ನು ಮಾಡ್ಬೋದಿತ್ತಲ್ಲ, ಅದನ್ನು ಬೇರೆದ್ರಲ್ಲಿ ಹಾಕ್ಬೋದಿತ್ತಲ್ಲ. ಈಗ ನಾನು ಈ ರೋಡ್ ಕೂಡ ಈಗ ಅಂದಾಜು ಮಾಡಿಸಿದ್ದೀನಿ. ಈಗೇನೀಗ ಹಾಳಾಗಿದೆ ರಸ್ತೆ, ಇದನ್ನು ಮುಂದೆ ನಾವು ಕೈಗೆತ್ಕೋಬೇಕು ಅಂತೇಳಿ ಅದನ್ನು ನಾನು ಗಮನಿಸಿ ಈಗ ಅದನ್ನು ನಾವು ಮುಂದಿನ ದಿನದಲ್ಲಿ ಮಾಡಿಕೊಡ್ತೀವಿ. ಯಾವುದೋ ಮೇನ್ ರೋಡ್ ಏನಿದೆ ಅದನ್ನು ಮಾಡುವಂಥದ್ದಕ್ಕೂ ಮಾಡ್ತಾ ಇದ್ದೀವಿ. ಈಗ ಕಾಗತಿ ಒಳಗಡೆ ಇನ್ನೊಂದು ರೋಡ್ ಇದೆ, ಈಗ ಮಧುವರ್ ಮನೆ ಪಕ್ಕದಲ್ಲಿ ಹಾಕೊಂಡು ಅದನ್ನು ಕೂಡ ಅದೇ ಅದನ್ನು ಈಗ ಮಾಡುವಂಥದ್ದಕ್ಕೆ ಇದು ಮಾಡ್ತಾ ಇದ್ದೀವಿ. ಯಾಕಂದರೆ ಯಾವುದು ನಾವು ಎಲ್ಲೆಲ್ಲಿ ಅವಕಾಶ ಆಗುತ್ತೆ, ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಇಮ್ರಾನ್ ಖಾನ್ RK, ಚಿಂತಾಮಣಿ, ರಾಯಲ್ಸ್ ಕನ್ನಡ.